ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೇ ತಿಂಗಳಿನಲ್ಲಿ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಅವರಿಗೆ ಆರೋಗ್ಯ, ಶಿಕ್ಷಣ, ಉದ್ಯೋಗ, ವ್ಯಾಪಾರ ಇದೆಲ್ಲದರ ಬಗ್ಗೆ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಕರ್ಕಾಟಕ ರಾಶಿಯವರಿಗೆ ಮೇ 2026 ವೃತ್ತಿಪರವಾಗಿ ಮತ್ತು ಆರ್ಥಿಕವಾಗಿ ದೊಡ್ಡ ತಿರುವುಗಳನ್ನು ನೀಡುವಂತಹ ತಿಂಗಳಾಗಿರುತ್ತೆ. ಈ ತಿಂಗಳು ನಿಮ್ಮ ಜಾತಕ ಚಕ್ರದ ಅತ್ಯಂತ ಪ್ರಮುಖವಾದಂತಹ ದಶಮ ಅಂದರೆ 10 ಮತ್ತು ಲಾಭ ಅಂದರೆ 11ನೇ ಸ್ಥಾನಗಳಲ್ಲಿ ಗ್ರಹಗಳು ಬಹಳ ಬಲವಾಗಿವೆ. ಮುಖ್ಯವಾಗಿ ಮೇ 11ರಂದು ನಿಮ್ಮ ರಾಶಿಗೆ ಯೋಗಕಾರಕನಾದಂತಹ ಕುಜನು 10ನೇ ಮನೆಯಲ್ಲಿ ಸ್ವಕ್ಷೇತ್ರಕ್ಕೆ ಕಾಲಿಡುವುದು ನಿಮ್ಮ ಕೆರಿಯರ್ಗೆ ಒಂದು ಬೂಸ್ಟನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಆ ನಂತರ ಮೇ 15ರಂದು ಸೂರ್ಯನು ಲಾಭ ಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ. ಪ್ರಥಮಾರ್ಧದಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಿ ಇದ್ರೂ ಕೂಡ ದ್ವಿತೀಯಾರ್ಧದಲ್ಲಿ ಬರುವಂತಹ ಲಾಭಗಳು ನಿಮ್ಮನ್ನು ಸಂತೋಷದ ಕಡಲಲ್ಲಿ ತೇಲುವಂತೆ ಮಾಡ್ತವೆ. ಸ್ನೇಹಿತರೆ, ಈಗ ವೃತ್ತಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ ಕಟಕ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಇದು ಅತ್ಯುತ್ತಮವಾದಂತಹ ಶುಭ ಮಾಸ ಅಂತ ಹೇಳ್ಬೋದು. ತಿಂಗಳ ಆರಂಭದಿಂದ ಮೇ 14ರವರೆಗೆ ಧನಾಧಿಪತಿಯಾದಂತಹ ಸೂರ್ಯನು ದಶಮ ಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಇದು ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿ ಇರುವಂತಹ ಉದ್ಯೋಗಿಗಳಿಗೆ ಉತ್ತಮವಾದಂತಹ ನಾಯಕತ್ವದ ಅವಕಾಶಗಳನ್ನು ತರುತ್ತೆ. ಮೇ 11ರಂದು ನಿಮ್ಮ ರಾಶಿಗೆ ರಾಜಯೋಗ ಕಾರಕನಾದಂತಹ ಕುಜನು ಕೂಡ 10ನೇ ಮನೆಗೆ ಅಂದರೆ ಅದು ಸ್ವಕ್ಷೇತ್ರ ಆಗಿರುತ್ತೆ ಪ್ರವೇಶಿಸುವುದರೊಂದಿಗೆ ಅಲ್ಲಿ ಕುಜನು ದಿಗ್ಬಲ ಮತ್ತು ಅದ್ಭುತವಾದಂತಹ ಕಾರ್ಯಕ್ಷಮತೆಯನ್ನು ಪಡಿತಾನೆ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ಕೆಲಸವನ್ನು ಪೂರ್ಣಗೊಳಿಸುವಂತಹ ವೇಗ ನಿಮ್ಮ ಅಧಿಕಾರಿಗಳನ್ನು ಆಶ್ಚರ್ಯಗೊಳಿಸುತ್ತೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಮೇ 15ರ ನಂತರ ಸೂರ್ಯ ಮತ್ತು ಬುಧ 11ನೇ ಸ್ಥಾನವಾದ ವೃಷಭ ರಾಶಿಗೆ ಹೋಗುವುದರಿಂದ ಮೊದಲ 15 ದಿನಗಳಲ್ಲಿ ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ, ಬಡ್ತಿ ಅಥವಾ ವರ್ಗಾವಣೆಯನ್ನು ಬಯಸುವವರಿಗೆ ಅನುಕೂಲಕರವಾದಂತಹ ಸ್ಥಾನ ಬದಲಾವಣೆ ಈ ಸಮಯದಲ್ಲಿ ಲಭಿಸುತ್ತೆ. ಆದರೆ 10ನೇ ಮನೆಯಲ್ಲಿರುವಂತಹ ಕುಜನಿಂದಾಗಿ ನಿಮ್ಮ ಕೆಳಹಂತದ ಸಿಬ್ಬಂದಿಯ ಮೇಲೆ ಸ್ವಲ್ಪ ಕೋಪ ಪ್ರದರ್ಶಿಸುವ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಕೋಪವನ್ನು ನೀವು ನಿಯಂತ್ರಣದಲ್ಲಿಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಈಗ ವ್ಯಾಪಾರ ಮತ್ತು ಉದ್ಯೋಗ. ಸಪ್ತಮಾಧಿಪತಿ ಅಂದರೆ ವ್ಯಾಪಾರ ಕಾರಕನಾದಂತಹ ಶನಿ ಭಾಗ್ಯಸ್ಥಾನದಲ್ಲಿ ಅಂದರೆ 9ನೇ ಮನೆಯಲ್ಲಿ ಸ್ಥಿರವಾಗಿರ್ತಾನೆ. ಇದು ವ್ಯಾಪಾರದಲ್ಲಿ ನಿಧಾನವಾದಂಥ ಆದರೆ ಸ್ಥಿರವಾದಂತಹ ಬೆಳವಣಿಗೆಯನ್ನು ಸೂಚಿಸುತ್ತೆ. ಆದರೆ ವ್ಯಾಪಾರಿಗಳಿಗೆ ತಿಂಗಳ ಪ್ರಥಮಾರ್ಧದಲ್ಲಿ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಸ್ವಕ್ಷೇತ್ರವಾದಂತಹ ಶುಕ್ರನ ಸಂಚಾರದಿಂದಾಗಿ ರಿಯಲ್ ಎಸ್ಟೇಟ್, ಹೋಟೆಲ್ಗಳು, ವಾಹನ, ಹಾಗೆ ಬ್ಯೂಟಿ ಪಾರ್ಲರ್ಗಳು ಈ ಥರ ಒಂದು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡೋರಿಗೆ, ವ್ಯಾಪಾರವನ್ನು ಮಾಡೋರಿಗೆ ಉತ್ತಮವಾದಂತಹ ಲಾಭ ಬರುತ್ತೆ. ಮೇ 15ರ ನಂತರ ಲಾಭಸ್ಥಾನದಲ್ಲಿ ಸೂರ್ಯ ಮತ್ತು ಬುಧರ ಸಂಯೋಗದಿಂದಾಗಿ ಗುತ್ತಿಗೆಗಳು, ಸರ್ಕಾರಿ ಟೆಂಡರ್ಗಳು ಸುಲಭವಾಗಿ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈಗ ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಈ ತಿಂಗಳು ದ್ವಿಮುಖ ಪ್ರಯೋಜನಗಳನ್ನು ನೀಡುತ್ತೆ. ಮೊದಲನೆಯದಾಗಿ ಆದಾಯ ಯಾವ ರೀತಿ ಎಂದು ನೋಡೋದಾದರೆ ಮೇ 15ರಂದು ದ್ವಿತೀಯಾಧಿಪತಿ ಅಂದರೆ ಧನಾಧಿಪತಿಯಾದಂತಹ ಸೂರ್ಯನು ಲಾಭಸ್ಥಾನಕ್ಕೆ ಅಂದರೆ 11ನೇ ಮನೆಗೆ ಹೋಗುವುದರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗ್ತವೆ. ನಿಮ್ಮ ಸಂವಹನ ಕೌಶಲ್ಯಗಳ ಮೂಲಕ, ಸಾಮಾಜಿಕ ನೆಟ್ವರ್ಕ್ ಮೂಲಕ ಹೆಚ್ಚುವರಿಯಾಗಿ ನೀವು ಹಣವನ್ನು ಸಂಪಾದನೆ ಮಾಡ್ತೀರಾ. ಇನ್ನು ಎರಡನೆಯದು ಅಂದರೆ ವೆಚ್ಚಗಳ ಬಗ್ಗೆ ನೋಡೋದಾದರೆ ಮೇ 14ರಂದು ಲಾಭಾಧಿಪತಿಯಾದಂತಹ ಶುಕ್ರನು ವ್ಯಯಸ್ಥಾನವಾದ 12ನೇ ಮನೆಗೆ ಅಂದರೆ ಮಿಥುನ ರಾಶಿಗೆ ಪ್ರವೇಶಿಸಿ ಭಾಗ್ಯಾಧಿಪತಿ ಗುರುವಿನೊಂದಿಗೆ ಸೇರ್ತಾನೆ. ಇದರಿಂದಾಗಿ ನಿಮ್ಮ ಬಳಿ ಹಣ ಇದ್ದರೂ ಕೂಡ ಐಷಾರಾಮಿ ವಸ್ತುಗಳನ್ನು ಖರೀದಿಸೋದಕ್ಕೆ, ಮನೆಯನ್ನು ಸುಂದರವಾಗಿ ಅಲಂಕರಿಸೋದಕ್ಕೆ ಅಥವಾ ತೀರ್ಥಯಾತ್ರೆ ಅಥವಾ ವಿದೇಶಿ ಪ್ರಯಾಣಗಳಿಗಾಗಿ ನೀವು ಯಥೇಚ್ಛವಾಗಿ ಖರ್ಚು ಮಾಡಬೇಕಾಗುತ್ತೆ. ಇವು ಸಂತೋಷವನ್ನು ನೀಡುವಂತಹ ಖರ್ಚುಗಳೇ ಆಗಿರೋದ್ರಿಂದ ಹೆಚ್ಚಾಗಿ ನೀವು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಿಮಗೆ ಹಣದ ಸಮಸ್ಯೆ ಅನ್ನೋದು ಕಾಡೋದಿಲ್ಲ. ಈಗ ಆರೋಗ್ಯ ಮತ್ತು ಕ್ಷೇಮ. 10ನೇ ಮನೆಯಲ್ಲಿ ಸೂರ್ಯ ಅಂದರೆ ಮೇ 14ರವರೆಗೆ, ಹಾಗೆ ಮೇ 11ರಿಂದ ಕುಜ ಇರೋದರಿಂದ 10ನೇ ಮನೆಗೆ ಮೇ 14ರವರೆಗೆ ಸೂರ್ಯ ಇರ್ತಾನೆ. ಮೇ 11ರಿಂದ ಕುಜ ಅಲ್ಲಿ ಸೇರ್ತಾನೆ. ನಿಮ್ಮಲ್ಲಿ ದೈಹಿಕ ಬಲ ಹೇರಳವಾಗುತ್ತೆ. ಆದರೆ ಈ ಕ್ರೂರ ಗ್ರಹಗಳು ಕೆಲಸದ ಬಗ್ಗೆ ವಿಪರೀತ ಕಾಳಜಿಯನ್ನು ನೀಡಿ ಮಾನಸಿಕ ಒತ್ತಡಕ್ಕೆ ಗುರಿ ಮಾಡ್ತವೆ. ಕೆಲಸದ ಒತ್ತಡದಿಂದ ರಕ್ತದೊತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗೆ 12ನೇ ಮನೆಯಲ್ಲಿ ಗುರು ಶುಕ್ರರ ಸಂಯೋಗದಿಂದ ಹೊಟ್ಟೆ ಉಬ್ಬರ ಮತ್ತು ಪ್ರಯಾಣದಿಂದಾಗಿ ನಿದ್ರಾಹೀನತೆ ಸಮಸ್ಯೆಗಳು ಎದುರಾಗಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಕೆಲಸದ ನಡುವೆ ವಿಶ್ರಾಂತಿಯನ್ನು ಪಡೆಯುವುದು ಬಹಳ ಮುಖ್ಯ. ಈಗ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು.
ಧನ ಮತ್ತು ಕುಟುಂಬ ಸ್ಥಾನಾಧಿಪತಿಯಾದಂತಹ ಸೂರ್ಯನು ಮೊದಲು 10ನೇ ಮನೆಯಲ್ಲಿ ನಂತರ 11ನೇ ಮನೆಯಲ್ಲಿ ಇರುವುದರಿಂದ ನೀವು ಕೌಟುಂಬಿಕ ಜವಾಬ್ದಾರಿಗಳನ್ನು ನಿಮ್ಮ ಹೆಗಲ ಮೇಲೆ ಹೊತ್ತು ಸಮರ್ಥವಾಗಿ ನಿಭಾಯಿಸ್ತೀರಿ. ನಿಮ್ಮ ಮಾತಿನ ಶೈಲಿ ಸ್ವಲ್ಪ ಪ್ರಾಬಲ್ಯದಿಂದ ಕೂಡಿದ್ದರೂ ನಿಮ್ಮ ಉದ್ದೇಶ ಒಳ್ಳೆಯದಾಗಿರುವುದರಿಂದ ಕುಟುಂಬದ ಸದಸ್ಯರು ಅದನ್ನು ಅರ್ಥ ಮಾಡ್ಕೋತಾರೆ. ಮೇ 14ರಂದು ಶುಕ್ರನು 12ನೇ ಮನೆಗೆ ಹೋಗುವುದರಿಂದ ಜೀವನ ಸಂಗಾತಿಯೊಂದಿಗೆ ದೂರ ಪ್ರಯಾಣಗಳನ್ನು ಮಾಡುವ ಸಾಧ್ಯತೆ ಇದೆ. ಇದು ನಿಮ್ಮ ನಡುವಿನ ಪ್ರೀತಿ ಮತ್ತು ಏಕಾಂತತೆಯನ್ನು ಹೆಚ್ಚಾಗಿ ಮಾಡುತ್ತೆ. ಆದರೆ 12ನೇ ಮನೆಯಲ್ಲಿ ಗುರು ಇರೋದರಿಂದ ಮನೆಯಲ್ಲಿ ಯಾವುದೇ ರೀತಿಯ ಹಬ್ಬ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಸಂಬಂಧಿಕರ ಆಗಮನ ಹಾಗೆ ಸಂಭ್ರಮದ ವಾತಾವರಣ ನೆಲೆಸುತ್ತೆ. ಈಗ ಶಿಕ್ಷಣ. ಪಂಚಮಾಧಿಪತಿಯಾದಂತಹ ಕುಜನು 10ನೇ ಮನೆಯಲ್ಲಿ ಬಲವಾದ ಸ್ಥಾನಕ್ಕೆ ಹೋಗುವುದರಿಂದ ಇಂಜಿನಿಯರಿಂಗು, ಮೆಡಿಸಿನ್ನು ಮತ್ತು ಪೊಲೀಸು ಹಾಗೆ ಸೇನಾ ಸಂಬಂಧಿತ ಪರೀಕ್ಷೆಗಳಿಗೆ ಸಿದ್ಧವಾಗ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇದು ಅದ್ಭುತವಾದಂತಹ ಸಮಯ. ಅಧ್ಯಯನವನ್ನು ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೊಳ್ತಾರೆ. ಮೇ 15ರ ನಂತರ 11ನೇ ಮನೆಯಲ್ಲಿ ಬುಧನು ಸೇರುವುದರಿಂದ ಈ ಗ್ರೂಪ್ ಸ್ಟಡೀಸು, ಸ್ನೇಹಿತರ ಮೂಲಕ ನಿಮ್ಮ ಸಂದೇಹಗಳು, ಅಂದರೆ ಗ್ರೂಪ್ ಸ್ಟಡೀಸ್ ಮಾಡೋದ್ರಿಂದ ನಿಮ್ಮ ಸ್ನೇಹಿತರ ಮೂಲಕ ನಿಮ್ಮ ಸಂದೇಹಗಳು ಪರಿಹಾರವನ್ನು ಕಂಡುಕೊಳ್ತವೆ. ಈ ರೀತಿಯಾಗಿ ಓದೋದು ತುಂಬಾ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. 10ನೇ ಮನೆಯಲ್ಲಿ ಕುಜನಿಂದ ಉಂಟಾಗುವ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು 12ನೇ ಮನೆಯಲ್ಲಿ ಗುರು ಶುಕ್ರರಿಂದ ಬರುವಂತಹ ಅನಗತ್ಯ ಖರ್ಚುಗಳನ್ನು ತಪ್ಪಿಸಲು ನೀವು ಈ ಪರಿಹಾರಗಳನ್ನು ಫಾಲೋ ಮಾಡ್ಬೋದು, ಅನುಸರಿಸ್ಬೋದು. ಮೊದಲಿಗೆ ಶಿವ ಮತ್ತು ದುರ್ಗಾರಾಧನೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರನು ಮಾನಸಿಕ ನೆಮ್ಮದಿಗಾಗಿ ಪ್ರತಿ ಸೋಮವಾರ ಶಿವಾಲಯದಲ್ಲಿ ಅಭಿಷೇಕವನ್ನು ಮಾಡಿಸಿ ಮತ್ತು ಮಂಗಳವಾರದಂದು ದುರ್ಗಾದೇವಿಗೆ ಕೆಂಪು ಹೂವುಗಳಿಂದ ಪೂಜೆಯನ್ನು ಮಾಡಿ. ಇದನ್ನು ಮಾಡೋದ್ರಿಂದ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರನನ್ನು ನೀವು ಶಾಂತಗೊಳಿಸ್ಬೋದು, ಹಾಗೆ ಒಳ್ಳೆಯದಾಗುತ್ತೆ. ಇನ್ನು ಎರಡನೇದಾಗಿ ದಕ್ಷಿಣಾಮೂರ್ತಿ ಸ್ತೋತ್ರ. 12ನೇ ಮನೆಯಲ್ಲಿರುವ ಗುರುವಿನ ಅನುಗ್ರಹಕ್ಕಾಗಿ ಪ್ರತಿ ಗುರುವಾರದಂದು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. ಇದು ಸೂಕ್ತ ಸಮಯದಲ್ಲಿ ಸರಿಯಾದಂತಹ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ಮೌನ ಮತ್ತು ತಾಳ್ಮೆ. ಇದು ಪ್ರತಿಯೊಬ್ಬರಿಗೂ ಪ್ರತಿ ಸಮಯದಲ್ಲೂ ಕೂಡ ಇರಬೇಕಾಗಿರುವಂತಹ ಪ್ರಮುಖವಾದಂತಹ ಜೀವನದ ಒಂದು ಅಂಶ. ಕಚೇರಿಯಲ್ಲಿ ಕುಜನ ಆವೇಶದಿಂದಾಗಿ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಗಳು ಬಾರದಂತೆ ತಡೆಯಲು ನಿಮ್ಮ ಕೆಳ ಹಂತದವರೊಂದಿಗೆ ಪ್ರೀತಿಯಿಂದ ಮತ್ತು ತಾಳ್ಮೆಯಿಂದ ಮಾತನಾಡುವುದು ತುಂಬಾ ಉತ್ತಮ. ನೀವು ಮೌನ ಮತ್ತು ತಾಳ್ಮೆ ಎರಡನ್ನು ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಖಂಡಿತ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.